ಮತ್ತೆ ಏನು ಸರ್ ಯಾವಾಗ ಒಂದು ವರ್ಷದಿಂದ ಇರಲ್ಲ ಸರ್ ನಿಮ್ಮೂರಲ್ಲೇ ಮತ್ತೆ ಯಾವಾಗ ಇದು ಈ ಥರ ಆರ್ ಸಿ ಬುಕ್ ತೊಗೊಂಡೋಗಿಲ್ಲ ಈ ಥರ ಆಗಿದೆ ನಿಮಗೇನು ಗೊತ್ತಾಗಲ್ಲ ನಿಮಗೆ ಲೇಡೀಸ್ ಹೆಸರಲ್ಲಿ ತೊಗೊಂಡಿರೋದು ಗಾಡಿ ಅದು ನಾನು ತೊಗೊಂಡಿರೋದಲ್ಲ ಅದು ಫ್ರಾಡ್ ಆಗಿ ಬೇರೆ ಯಾವುದೋ ಗಾಡಿ ಕೊಟ್ಟಿದ್ದೀರಾ ಒಂದು ವರ್ಷ ಆಯ್ತು ಗಾಡಿ ತಗೊಂಡು 5442 ಅಂತ ಇವ್ರ ನಂಬರ್ ಕೊಟ್ಟಿರೋದು ನಮಗೆ ಆ ನಂಬರು ನಮ್ದಲ್ಲ ಅದು ಬೇರೆಯವ್ರದಿದೆ ಈಗ ಮಂಜುನಾಥ್ ರೆಡ್ಡಿ ಅಂತ ಆ ನಂಬರು ರಿಜಿಸ್ಟರ್ ಆಗಿರೋದು ಆರ್ ಟಿ ಒದಲ್ಲಿ ಈ ನಂಬರು 5442 ಅಂತ ನಮಗೆ ಕೊಟ್ಟಿರೋದು ಅವರು ಈ ನಂಬರ್ ನಮ್ಮ ಹೆಸರಲ್ಲಿ ಇಲ್ಲ ಮಂಜುನಾಥ್ ರೆಡ್ಡಿ ಅಂತ ಆರ್ ಟಿ ಒದಲ್ಲಿ ರಿಜಿಸ್ಟರ್ ಆಗಿದೆ ಈಗ ಒಂದು ವರ್ಷದ ಫೈನಾನ್ಸ್ ಕಟ್ತಾಯಿದ್ವಿ ಆರ್ ಸಿ ಬುಕ್ ಕೇಳಿದ್ವಿ ಸುಮಾರು ತಿಂಗಳ ಬಂದು ಕೇಳಿದ್ವಿ ನಾಳೆ ಅಂತ ಹೇಳ್ತಾನೆ ಇದ್ರು ಆದರೂ ಕೊಟ್ಟಿಲ್ಲ ಮೊನ್ನೆಲ್ಲ ಬಂದು ಕೇಳಿದ್ವಿ ಇವತ್ತು ಬಂದು ಕೇಳಿದಕ್ಕೆ ಅವ್ರು ಮತ್ತೆ ಅದೇ ಥರ ಹೇಳಿದ್ರು ಡೌಟ್ ಬಂದು ಆರ್ ಟಿ ಒದಲ್ಲಿ ಚೆಕ್ ಮಾಡಿದ್ರೆ ಈ ಗಾಡಿ ನಿಮ್ದಲ್ಲಪ್ಪ ಬೇರೆಯವ್ರ ಗಾಡಿ ಅಂತ ಹೇಳಿದೆ ಸರ್ ಅವರು ಆಮೇಲೆ ಇಲ್ಲಿ ಬಂದು ಕೇಳಿದ್ರೆ ಬರೀ ಇವರು ಅದೇ ಹೇಳ್ತಾ ಇದ್ದಾರೆ ಈ ಥರ ಆಗಿದೆ ಸರ್ ಪ್ರಾಬ್ಲಮ್ ನಮ್ಮ ಗಾಡಿ ನಂಬರು 6153 ಅಂತ ಮಂಜುಳಾ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಆ ಗಾಡಿ ನಮ್ಮ ಹತ್ರ ಇಲ್ಲ ಇವ್ರು ಕೊಟ್ಟರೆ ಗಾಡಿನೇ ಬೇರೆ ಇದು ನಮ್ದಲ್ಲ ಗಾಡಿ ಇದು ಸರ್ ಅನ್ಯಾಯ ಮಾಡಿ ಸರ್ ನಾವು ಸುಮಾರು ಕೇಳ್ತಾನೆ ಇದೀವಿ ಅವ್ರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಥರ ಇನ್ನೂ 8 ಜನಕ್ಕೆ ಮಾಡಿದಾರೆ ಗೊತ್ತಿಲ್ಲ ಸರ್ ಇಲ್ಲಿ ಸ್ಟಾರ್ಟಿಂಗ್ ಗಾಡಿ ಕೊಡೋವಾಗ ನಮಗೆ ಭಾರಿ ಕಿರಿಕ್ ಮಾಡಿ ಗಾಡಿ ಕೊಟ್ಟಿದ್ದು ಸುಮ್ಮನೆ ಗಾಡಿ ಕೊಡೋಕ್ಕೆ ಒಂದು ತಿಂಗಳ ತೊಗೊಂಡು ಕೊಟ್ಟಿದ್ದಾರೆ ಸರ್ ಇವರು ಎಲ್ಲ ಫೈನಾನ್ಸ್ ಹಾಕಿ ನಾವು ಎಲ್ಲ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗಿ ಗಾಡಿ ಬಂತು ಅಂತ ಒಂದು ತಿಂಗಳಾದ್ಮೇಲೆ ಗಾಡಿ ಕೊಟ್ಟು ಭಾರಿ ತೊಂದರೆ ಕೊಟ್ಟವ್ರೆ ಇವಾಗ ಅದೇ ಥರ ತೊಂದರೆ ಆಗ್ತಾಯಿದೆ ಈ ಥರ ಆದರೆ ನಾವು ಕನ್ಸ್ಯೂಮರ್ ಕೋರ್ಟ್ಗಾಗಿ ಕೇಸ್ ಹಾಕ್ತೀವಿ ಸರ್